ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ಪ್ರಶ್ನೆಯನ್ನು ನಾನು ಕೇಳಲೇಬೇಕು. ಸರ್ಕಾರ ಈಗ ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಒಂದು ಆಶ್ಚರ್ಯಕರ ಹೇಳಿಕೆಯನ್ನು ಅಧಿವೇಶನದಲ್ಲಿ ಕೊಟ್ಟಿದ್ದಾರೆ. ನನ್ನಂಥ 100 ಡಿ ಕೆ ಶಿ ಅವರು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಅವರು ಈಗ ಅಂದರೆ ಆವಾಗೇನೋ ರಾಜಕೀಯ ಉದ್ದೇಶದಿಂದ ಹೇಳಿರ್ಬೋದು, ಈಗಲೂ ಅದೇ ಮನಸ್ಥಿತಿಯಲ್ಲಿ ಇರ್ಬೋದಾ ಅಥವಾ ಸೌಜನ್ಯ ಹೋರಾಟಕ್ಕೆ ಏನಾದರೂ ಅವರಿಂದ ಕೊಡುಗೆ ಸಿಗಬಹುದಾ ಅಂತ ನಮ್ಮ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳಿಂದ ಏನಾದರೂ ಕೊಡುಗೆ ಸಿಗ್ಬೋದಾ ಅಂದರೆ ನಿಮ್ಮ ಅನಿಸಿಕೆ ಏನು ಈ ವಿಚಾರದಲ್ಲಿ? ಸಾಕಷ್ಟು ಪ್ರಕರಣದಲ್ಲಿ ನೀವು ಇದನ್ನು ಮಾಡ್ತಾ ಇರೋದ್ರಿಂದ ಈ ಪ್ರಶ್ನೆಯನ್ನು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಶ್ರೀ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಮುನ್ನೋಟಂಥವರು. ಅವರಿಗೆ ಸಲ್ಲಬೇಕಾದ ಕೂಲಿ ಅವರಿಗೆ ಸಿಕ್ಕಿದೆ, ಅದ್ರ ಬಗ್ಗೆ ಮಾತಿಲ್ಲ. ಅವರೇ ಕೇಳಿ ನನ್ನ ಕೂಲಿ ನನ್ನ ಕೊಡ್ರಪ್ಪ, ಸೊ ಅವ್ರಿಗೆ ಕೂಲಿ ಸಿಕ್ಕಿದೆ ಖಂಡಿತ. ಅದಕ್ಕಿಂತ ಮೊದಲು ಅವರಿಗೆ ಅರೆಗೂಲಿ ಸಿಕ್ಕಿತ್ತು. ಹೋದ ವರ್ಷ ಉಪಮುಖ್ಯಮಂತ್ರಿಗಳಾಗಿದ್ದು ಸಿಗಬೇಕಾದದ್ದೇ ಇಷ್ಟ. ಪಕ್ಷನಿಷ್ಠನಾದಂಥ ವ್ಯಕ್ತಿ. ನಮಗೆ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಭಾವನೆಗಳು, ಯಾಕಂದರೆ ನಮಗೆ ಅವ್ರ ಪರಿಚಿತರು ಅಲ್ಲ, ಆನೆಸ್ಟ್. ಅವ್ರ ವಿರುದ್ಧನೂ ಏನೂ ಇಲ್ಲ, ಪರವಾದಂಥದ್ದು ಏನೂ ಇಲ್ಲ. ಆದರೆ ಗಮನಿಸಿರುವಂಥದ್ದು ಏನು ಅಂತಂದರೆ, ಈ ಮಾತು ಸತ್ಯ, ಅದು ಇಡೀ ಪ್ರಪಂಚ, ಇಡೀ ಕನ್ನಡಿಗರು, ಎಲ್ಲ ಕರ್ನಾಟಕ ನೋಡಿರುವಂಥದ್ದು. ನನ್ನಂಥ 100 ಡಿ ಕೆ ಶಿಗಳು ನಿಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಖಾಲಿ ಟ್ರಂಕು, ಇದರೊಳಗೆ ಏನಿಲ್ಲ ಅಂತ ಹೇಳುವಂಥದ್ದನ್ನು ಸಾರ್ವಜನಿಕವಾಗಿ ಅವರು ಹೇಳಿದ್ದಾರೆ. ಅದು ಹೇಳಿದ್ದು ಡಿ ಕೆ ಶಿ ಅವರೇ. ಅವರೊಳಗೆ ಉಪಮುಖ್ಯಮಂತ್ರಿ ಇದ್ದರೂ ಕೂಡ ಅವರೊಳಗೆ ಒಬ್ಬ ಡಿ ಕೆ ಶಿ ಮತ್ತು ಒಬ್ಬ ಸ್ಥಳಕ್ಕೆ ಬದ್ಧನಾಗಿರುವಂತಹ ವ್ಯಕ್ತಿ, ಒಬ್ಬ ವ್ಯವಹಾರಸ್ಥ, ಒಬ್ಬ ಉದ್ಯಮಿ, ಬಿಸ್ನೆಸ್ ಮ್ಯಾನ್, ಒಬ್ಬ ಕೊಲಾಬ್ರೇಟರ್. ಅವರ ಜೊತೆಯಲ್ಲಿ ಕೊಲಾಬ್ರೇಟ್ ಮಾಡಿಕೊಂಡು ವ್ಯವಹಾರ ಮಾಡುವಂತಹ ವ್ಯಕ್ತಿ ಇವರೆಲ್ಲರೂ ಇದ್ದಾರೆ. ಬರೀ ನಾನು ಉಪಮುಖ್ಯಮಂತ್ರಿನೇ ನೋಡೋಕ್ಕಾಗಲ್ಲ ಅಥವಾ ಬರೀ ಡಿ ಕೆ ಶಿ ನೋಡೋಕ್ಕಾಗಲ್ಲ. ಎಲ್ಲ ಕಾರಣ ಇಟ್ಕೊಂಡು ತೂಗಿ ಅಳತೆ ಮಾಡಿ ಅವರು ಅವತ್ತು ಹೇಳಿದ್ದು. ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಶಕ್ತಿ ಅವ್ರಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವು ಡಿ ಕೆ ಶಿ ಅವರನ್ನು ವಿನಾಕಾರಣ ತೊಂದರೆ ಕೊಡೋಕ್ಕೆ ಹೋಗಬಾರ್ದು ಅಂತ ನನಗೆ ಅನ್ಸೋದು. ಸ್ವಲ್ಪ ಮಾನಮರ್ಯಾದೆ ನಮಗೂ ಇರುತ್ತಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅವರಿಗೆ. ಅದು ಅರ್ಥ ಆಗಿಲ್ಲ. ಒಂದ್ಸಲ ಅವ್ರು ನಿಮ್ಗೆ ಹೇಳಿ ಆಯ್ತಲ್ವಾ, ಇದು ಖಾಲಿ ಟ್ರಂಕು ಮತ್ತೆ ನನ್ನಂತೂ 100 ಜನ ನಿಲ್ತೀವಿ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೀರಾ? ಒಂದು ಯಾಕಂದ್ರೆ ಸುಲಭವಾಗಿ ಮನಸ್ಸು ಪರಿವರ್ತನೆ ಆಗುವಂಥ ಸ್ಥಳಗಳಲ್ಲ. ನಿಮ್ಮ ಮನಸ್ಸು ಬದಲಾವಣೆ ಆಗ್ಬೋದು, ನನ್ನ ಮನಸ್ಸು ಸ್ವಲ್ಪ ಬದಲಾವಣೆ ಆಗ್ಬೋದು. ಅಧಿಕಾರ, ಅಂತಸ್ತು, ಹಣಕಾಸು ಇರುವಂಥ ಸ್ಥಳದಲ್ಲಿರುವಂಥವರು ನಿರ್ಭೀತರಾಗಿರ್ತಾರೆ. ಮತ್ತು ಅವ್ರನ್ನ ಅಲುಗಾಡಿಸ್ಲಿಕ್ಕೆ ಕಷ್ಟ ಇದೆ. ಯಾಕಂದರೆ ನಾನು ಸಹ ಒಂದು ರಾಜಕೀಯ ಜೀವನದಲ್ಲಿ ಸ್ವಲ್ಪ ಒಳ್ಳೆಯ ರಾಜಕಾರಣಿ, ಇವರು ಉತ್ತಮವಾದ ಒಂದು ರಾಜ್ಯವನ್ನು ಕಟ್ಬೋದು ಅಂತ ಒಂದು ಭರವಸೆ ಇಟ್ಟಂಥ ವ್ಯಕ್ತಿ ನಾನು ಸಹ, ನನ್ನ ವೈಯಕ್ತಿಕವಾದ ಭಾವನೆ, ಒಬ್ಬ ಪತ್ರಕರ್ತನಾಗಿ. ಅಂಥವ್ರು ಅವತ್ತು ಮಾತಾಡಿದ್ರೆ ಅದೇ ಬದಕ್ಕೆ ನಿರತರಾಗಿರ್ತಾರ ಅಥವಾ ಬದಲಾಗ್ಬೋದು ಅಂತ ನಿರೀಕ್ಷೆ ಸಹ ನನಗಿದೆ. ಆ ನಿರೀಕ್ಷೆಯನ್ನು ಬುದ್ಧಿ ಅವ್ರಿಗೆ ಸಿಗಲಿ ಅಂತ ಹೇಳೋಷ್ಟೇ ನಿರೀಕ್ಷೆ ಮಾಡೋಣ. ಅದು ಬಿಟ್ಟರೆ ಸೌಜನ್ಯಳ ಪ್ರಕರಣದಲ್ಲಿ ಅವರ ನಿಲುವು ಬದಲಾವಣೆ ಆಗ್ತಿತ್ತು ಹೇಳುವಂತಹ ಭರವಸೆ ಆಗಲಿ ನಿರೀಕ್ಷೆ ಆಗಲಿ ನನಗೆ ವೈಯಕ್ತಿಕವಾಗಿ ಇಲ್ಲ. ಯಾಕೆಂತಂದರೆ ಅವರು ಆಗಲೇ ಅದನ್ನು ಹೇಳಿ ಮುಗಿಸಿದ್ದಾರೆ. ಅವ್ರ ಜೊತೆಗಾರರು ಹಾಗೇ ಹೇಳಿ ಮುಗಿಸಿದ್ದಾರೆ. ಸ್ವಲ್ಪ ನೋಡಿ ಮಾಡಿ ಅನ್ನುವಂಥದ್ದನ್ನು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಹೇಳಿದರು. ಅದೇ ರೀತಿಯಾಗಿ ಅವರ ಒಂದು ನಿರ್ದೇಶನದಲ್ಲಿ ಅಷ್ಟೂ ಮಂತ್ರಿ ಮಹೋದಯರು, ಅಷ್ಟೂ ಜನ ಶಾಸಕರು, ಇನ್ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಊಟದ ಕಾರುಗಳನ್ನ ಹಾಕ್ಕೊಂಡು ರ್ಯಾಲಿ ಮಾಡಿಕೊಂಡು ಅವರೆಲ್ಲೋಗಿ ಡ್ಯಾನ್ಸ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ನೋಡಿದ ಮೇಲೆ ಇನ್ನೂ ನಿರೀಕ್ಷೆ ಇಟ್ಕೊತೀನಿ ಅಂತಂದರೆ ನನಗಿಂತ ಮುಟ್ಟಾಳ ಯಾರಾದರೂ ಇದ್ದಾರಾ? ನೀನು ಪವಾಡ ಆಗಲಿಕ್ಕೂ ಸಾಧ್ಯ ಇಲ್ಲ. ಪವಾಡ ಆಗೋದಾಗಿದ್ದರೆ ಸೌಜನ್ಯಳ ವಿಚಾರದಲ್ಲಿ ಇಷ್ಟು ವರ್ಷದಲ್ಲಿ, ಎಷ್ಟು ವರ್ಷ, 2012ರಲ್ಲಿ ನಡೆದಂತಹ ಒಂದು ಘಟನೆಗೆ ಇದರೊಳಗಡೆ ಪವಾಡ ಇವ್ರು ಯಾರೋ ಮಾಡ್ತಿದ್ರು. ಇಲ್ಲಿ BJP, ಜನತಾದಳ, ಕಾಂಗ್ರೆಸ್ಸು ಅಂತ ಹೇಳುವಂತಹ ಸಲಹೆಗಳನ್ನ ಇಟ್ಕೊಂಡು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಇವರೆಲ್ಲರೂ ಕೂಡ ದಿಸ್ ಇಸ್ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ಹೊಸ ಬಾಟಲ್ಗಳಲ್ಲಿ ತುಂಬಿಟ್ಟ ಹಳೆಯ ಮದ್ಯಗಳಿದ್ದಂಗೆ ಇವರೆಲ್ಲರೂ ಕೂಡ ವಿಚಾರ ಬಂದಾಗ, ಸಮಯ ಬಂದಾಗ ಇದೇ ಥರ ಎಲ್ಲ ಪಕ್ಷದ ನಾಯಕರುಗಳು ನಡ್ಕೊಳ್ತಾ ಇರ್ತಾರೆ. ಯಾಕೆ ಅಂತಂದರೆ
ನಾವು ಈಗಾಗಲೇ ನಾಯಕನಿಗೆ ಬೇಕಾದಂಥ ಮೌಲ್ಯಗಳನ್ನು ನಾವು ಈಗಾಗಲೇ ಮರು ವ್ಯಾಖ್ಯಾನ ಮಾಡಿ ಆಗಿದೆ. ಎಲ್ಲವೂ ಹಣಕಾಸಿನ ಮೇಲೆ, ಅಂತಸ್ತಿನ ಮೇಲೆ, ಜಾತಿ ಮೇಲೆ, ಧರ್ಮದ ಮೇಲೆ, ಭ್ರಷ್ಟಾಚಾರದ ಆಧಾರದ ಮೇಲೆ, ಕೊಲೆಗಳ ಮೇಲೆ ಇವತ್ತು ರಾಜ್ಯಾಡಳಿತ ನಡೆಯುವಂಥದ್ದು. ಯಾರೋ ಗಾಂಧಿ ಬಂದು ಇವತ್ತು ಆ ಸ್ಥಳವನ್ನು ತುಂಬಲಿಕ್ಕೆ ಬರೋದಿಲ್ಲ. ನಿಮ್ಮ ಹಣಕಾಸು ಇಷ್ಟಿದೆ ಹೇಳಿ, ನಿಮಗೆ ಸೀಟ್ ಸಿಗಬೇಕಾದ್ರೆ, ನಿಮಗೆ ಏನು ಹೇಳಿದ್ರೆ ಈ ಫಾರ್ಮ್ ಸಿಗಬೇಕಾದ್ರೆ ನಿಮ್ಮ ಹಣಕಾಸು ಏನಿದೆ ಮೊದಲು ಹೇಳಿ. ಉಳಿದಿದ್ದನ್ನು ನಾವು ಗಮನಿಸಿದ್ದೀವಿ. ನೀವು ನಡೆದು ಬಂದಂಥ ದಾರಿಗಳು ನಮ್ಗೆ ಗೊತ್ತಿದೆ. ನಿಮ್ಮ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ ಅದು ನಮ್ಗೆ ಗೊತ್ತಿದೆ. ದಟ್ಸ್ ಆಲ್ ರೈಟ್. ಹಣಕಾಸು ಎಷ್ಟಿದೆ, ನೀವು ಎಷ್ಟು ಹಣಕಾಸನ್ನು ಕೊಡಬಲ್ಲಿರಿ ಮತದಾರರಿಗೆ. ಇದ್ರ ಮೇಲೆ ನಾನು ಸಿನಿಕನಾಗಿ ಹೇಳ್ತಿಲ್ಲ ಈ ವಿಚಾರವನ್ನು, ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿ ಮುಖ್ಯಮಂತ್ರಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ವಿಚಾರಗಳು ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಅವರನ್ನು ಮತ್ತೆ ಹೋಗಿ ಏನು ಹೇಳ್ತೀರಿ ಕಸಿವಿಸಿ ಮಾಡೋದಾಗಲಿ, ಅವರನ್ನು ತುಂಬ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಿಸುವಂಥ ಕೆಲಸ ಗೊತ್ತಿದ್ದು ಮಾಡಬೇಕಾದದ್ದು ಏನಿಲ್ಲ. ಇವತ್ತು ನನ್ನ ನಂಬಿಕೆ ಇರೋದು ಕಾನೂನಿನಲ್ಲಿ ಏನಾದ್ರೂ ಇವತ್ತು ಒಂದು ಭರವಸೆ, ನ್ಯಾಯಾಲಯದ ಮೇಲೆ ಭರವಸೆ. ಇವತ್ತು ನೋಡಿ, ಇವತ್ತು ಚಿನ್ನಯ್ಯ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಿಂತಿದ್ದಾನೆ. ಅವನ್ನ ಯಾರು ನಿಲ್ಲಿಸಿದ್ದಾರೆ, ಹೇಗೆ ನಿಲ್ಲಿಸಿದ್ದಾರೆ ಅದನ್ನು ನಾವು ನೋಡಬೇಕು. ಯಾಕೆಂತಂದರೆ ಒಬ್ಬ ಚಿನ್ನಯ್ಯ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾನೆ ಅಂತಂದರೆ ನಮ್ಮ ದೇಶ ಮುಂದುವರೆದಿದೆ ಅಂತಲೇ ನಾವು ಅಂದ್ಕೊಳ್ಬೇಕು. ಯಾಕೆಂತಂದರೆ ನ್ಯಾಯ ಕೇಳ್ಕೊಂಡು ಹೋಗಿದ್ದಾನೆ. ಅದನ್ನು ಪ್ರಬಲವಾದ ಒಂದು ಮಸೂರದಲ್ಲಿ, ನ್ಯಾಯದ ಮಸೂರಿನಲ್ಲಿ ನೋಡಬೇಕಾದ ಕೆಲಸ ನಮ್ಮ ನ್ಯಾಯಾಂಗ ಮಾಡಬೇಕಾಗಿದೆ. ಅಲ್ಲೂ ಕೂಡ ಎಲ್ಲಾದ್ರೂ ಈಗ ಜಿರಳೆ ಗಿರಾಕಿಗಳು ಅಂತ ಹೇಳೋಂಗೆ ಮಾಡಿಬಿಟ್ರಲ್ಲ, ಆ ಥರದ್ದೇನಾದ್ರು ಆಗಿಬಿಟ್ರೆ ಅಲ್ಲೂ ನಮ್ಗೆ ಸಿಗಲ್ಲ. ಈಗ ಕೇಳುವಂಥದ್ದನ್ನು ಒಬ್ಬ ಯುವಕ ಕೇಳಿದ್ದಾನೆ, ಆಲ್ ಕಾಕ್ರೋಚಸ್, ಪ್ಯಾರಾಸೈಟ್ಸ್ ಅಂತ ಹೇಗೆ ಅದನ್ನು ಹೇಳಿದ್ದಂಥ ನಿದರ್ಶನ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಹೇಳಿದ್ದು. ಮತ್ತೆ ಹೇಳ್ತಾ ಇದ್ದೀನಿ, ಅವರನ್ನು ಈ ವಿಚಾರದಲ್ಲಿ ಮುಜುಗರಕ್ಕೆ ಶಿಕ್ಷಕ್ಕೆ ಹೇಳ್ತಲ್ಲ, ಅವ್ರು ಹೇಳಬಾರ್ದಿತ್ತು. ಹಾಗೆ ಹೇಳೋಕ್ಕಾಗಲ್ಲ. ನಮಗೂ ಬಂದ್ಬಿಡ್ತು, ಸ್ವತಂತ್ರ ಪತ್ರಕರ್ತರನ್ನು ಬಿಡಲಿಲ್ಲ ಅವರು ಅಂತ. ಹೌದು, ಹೇಳಬಾರ್ದು. ಯಾಕೆಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಶ್ನಿಸುವಂಥ ಸ್ವಾತಂತ್ರ್ಯ. ಯಾರೋ ಒಬ್ಬ ಮಾಡ್ತಿದ್ದಾನೆ, ಒಬ್ಬ ಯುವಕ ಅಂತಂದರೆ ಅದನ್ನು ಎತ್ತಿ ಹಿಡಿಬೇಕಾದಂಥ ಅವ್ರಿಗೆ ಬೆನ್ಕಟ್ಟಿ ನಿಲ್ಲುವ ಕೆಲಸವನ್ನು ನ್ಯಾಯಾಧೀಶರು ಮಾಡಬೇಕಾಗಿತ್ತು, ಮಾಡ್ತಾರೆ ಅಂತ ಭರವಸೆ ನಿರುದ್ಯೋಗಿಗಳು ನಂಬ್ಕೊಂಡಿರ್ತಾರೆ. ಪರವಾಗಿ ಯಾರೂ ಇಲ್ದಿದ್ರೂ ಪರವಾಗಿಲ್ಲ, ಕಾನೂನು ಇರುತ್ತೆ, ನ್ಯಾಯಾಧೀಶರು ಇರ್ತಾರೆ ಅಂತ ಒಬ್ಬ ನಿರುದ್ಯೋಗಿ ಅಂದ್ಕೊಂಡಿದ್ರೆ ಅದನ್ನು ಹುಸಿ ಮಾಡಿಬಿಟ್ರೆ ಹೇಗೆ? ಅದೇ ರೀತಿಯಲ್ಲಿ ಏನಾದ್ರೂ ಚಿನ್ನಯ್ಯನ ಕೇಸಲ್ಲಿ ಬಂದುಬಿಟ್ರೆ ಅಲ್ಲೂ ಮುಳುಗೋಗ್ಬಿಡ್ತದೆ. ಹಂಗೆ ಆಗಬಾರ್ದು, ಹಂಗೆ ಆಗಲ್ಲ. ಎಚ್ಚೆತ್ಕೊಳ್ತಾರೆ ನಮ್ಮ ನ್ಯಾಯಾಧೀಶರು. ಎಲ್ಲೋ ಅಪ್ಪಿತಪ್ಪಿ ಮಾಡಿದಂತಹ, ಗೊತ್ತಿಲ್ಲದೆ ಮಾಡಿದಂತಹ ಅಥವಾ ಉದ್ದೇಶ ಇಲ್ಲದೆ ಮಾಡಿದಂಥ ಸಮಸ್ಯೆ ಅದು ಯಾವುದು ಕಾಪರೇಷನ್. ಇದರಲ್ಲಿ ಖಂಡಿತವಾಗ್ಲೂ ಆ ಜೂರಿಸ್ಪ್ರುಡೆನ್ಸ್ ಇಟ್ಕೊಂತ ಕಾಂಪ್ಲೆಕ್ಸ್ ಪರಿಸ್ಥಿತಿ ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇಗೆ ಇವರು ಹೋಗಿ ತಾವಾಗಿಯೇ ಈ ಒಂದು ಹುಲಿ ಈ ಟ್ರ್ಯಾಪಿಗೆ ಹೋಗಿ ಬೋನಿಗೆ ಹೋಗಿ ಬೀಳ್ತಾ ಇದೆ, ನಾವು ಅದನ್ನು ಇವತ್ತು ಸ್ವೀಕರಿಸ್ತೀವಿ. ಸಾಕಷ್ಟು ಮಾತಾಡಿದ್ವಿ. ಕೊನೆಯದಾಗಿ ಸೌಜನ್ಯ ಮುಗಿಸೋಕ್ಕಿಂತ ಮುಂಚೆ, ಸೌಜನ್ಯ ಪ್ರಕರಣ ಸಾಕಷ್ಟು ವರ್ಷಗಳಿಂದ ಈ ಬಗ್ಗೆ ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದವರು, ಬೇರೆ ಬೇರೆ ಪ್ರಕರಣದಲ್ಲಿ ಹೋರಾಟ ಮಾಡಿದವರು. ಹಾಗಾಗಿ ಸಾಕಷ್ಟು ಅನುಭವ ಇದೆ. ಎಂಡ್ ಆಫ್ ದ ಡೇ ಏನು ರಿಸಲ್ಟ್ ಸಿಗ್ಬೋದು ನಮಗೆ ಅಂತ? ರಿಸಲ್ಟ್ಗೆ ಬಂದು ನಾನು ಹೇಳೋದಾದರೆ, ಭಾಳಷ್ಟು ಘಟನೆಗಳು ಹಿಂದೆ ಪ್ರಕರಣಗಳು ನಡೆದಿದ್ದಾವಲ್ಲ. ಅಭಯ ಪ್ರಕರಣ ಅಂತೇಳಿ ಕೇರಳದಲ್ಲಿ, ಅದು ಸುಮಾರು 20 ವರ್ಷಗಳನ್ನು ಅಡಿಗೆ ಕಾಳನ ಸ್ಟೋರಿ ಹೇಳ್ತಾನೆ ಬಂದಿದ್ದೀರಲ್ಲ, ಅಲ್ಲೂ ಒಳ್ಳೆಯ ರಿಸಲ್ಟ್ ಬಂತು. ಆ ಪಾದ್ರಿಯನ್ನು ಕರ್ಕೊಂಡೋಗಿ ಅವರನ್ನು ಜೈಲಿಗೆ ಹಾಕಿದ್ದು ಆಯಿತು. ಜೊತೆಲಿದ್ದಂತಹ ಕನ್ಯಾಸ್ತ್ರೀಯನ್ನು ಕೂಡ ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದಾಯಿತು. ಕೊನೆಗೆ ಅಲ್ಲಿ ಜನ ನಿರಾಳವಾಗಿ ಉಸಿರಾಡಿದ್ರು. ಸಾಕ್ಷಿ ಹೇಳಿದಂತಹ ವ್ಯಕ್ತಿ ಅವನು ಕಳ್ಳನಾಗಿದ್ದರೂ ಕೂಡ ಸಂತ ಪದವಿಗೆ ಏರ್ತಾನೆ ಕೇರಳದಲ್ಲಿ. ಅಂಥದ್ದು ಸುಮಾರು ಕಡೆ ನಡೆದಿದೆ. ಪ್ರಪಂಚದ ವಿವಿಧ ಕಡೆ ಈ ರೀತಿಯಾದಂಥ ಪ್ರಕರಣಗಳು ಒಂದು ಪಾಸಿಟಿವ್ ಆದಂತಹ ಒಂದು ಫಲಿತಾಂಶದೊಡನೆ ಮುಕ್ತಾಯ ಆಗಿದೆ.
ಸೌಜನ್ಯಗಳ ಪ್ರಕರಣದಲ್ಲೂ ಕೂಡ ಒಂದು ನಿರೀಕ್ಷಿತವಾದಂಥ ಫಲಿತಾಂಶ ನಮ್ಮದೆಲ್ಲ ಏನಿದೆ ನಿರೀಕ್ಷೆ ಏನಿದೆ ಅದು ಬರುತ್ತೆ ಅಂತ ಹೇಳುವಂತಹ ಒಂದು ಗಟ್ಟಿಯಾದಂತಹ ಒಂದು ನಂಬಿಕೆ ನಮ್ಮದು. ಯಾಕೆ ಅಂತಂದರೆ ಇವರು ಹಾಕ್ತಿರುವಂತಹ ಬಲೆಯಲ್ಲಿ, ಇವರು ಹಾಕ್ತಿರುವಂತಹ ಟ್ರ್ಯಾಪ್ನಲ್ಲಿ ಇವ್ರುಗಳೇ ಸಿಕ್ಕಾಕೊಳ್ತಾ ಹೋಗ್ತಾರೆ. ಈ ಕೊಟ್ಟಿದ್ದಾರಲ್ಲ, ಈಗ ರಿಟ್ ಅಪ್ಲಿಕೇಶನ್ನ ನಾವು ಗಮನಿಸಿದ್ರೆ ಅದರಲ್ಲಿ 200 ಕೋಟಿ ರೂಪಾಯಿಯ ಒಂದು ದೊಡ್ಡ ಯೋಜನೆಯನ್ನೇ ಇವರು ತಯಾರು ಮಾಡಿದ್ದಾರೆ. ನನ್ನ ಮೇಲೆ ನನಗೆ ಕೊಲೆ ಮಾಡುವಂಥ ಬೆದರಿಕೆಯನ್ನು ಕೊಟ್ಟಿದ್ದರು, ಮತ್ತು ನನಗೊಂದು 50 ಲಕ್ಷ ರೂಪಾಯಿಯ ಆಮಿಷ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಭಾಳ ಖ್ಯಾತ ನಾಮರು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ, ನಟರು ಇದರೊಳಗೆ ಸೇರ್ಕೊಂಡಿದ್ದಾರೆ. ಇನ್ಯಾರೋ ಚಿತ್ರದುರ್ಗದ ರಮಾ ನಾಗರಾಜ್ ಅಂತ ಹೇಳೋ ಮಹಿಳೆ ಕೊಟ್ಟಿದ್ದಾರೆ. ಇಲ್ಲ, ಅಕಸ್ಮಾತ್ ಇದನ್ನು ನೀವು ಕೋಟ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಚಿತಾವಣೆ ನಡೆದಿದ್ದೇ ಆದರೆ, ಕಾನ್ಸ್ಪಿರಸಿ ಏನಾದ್ರು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇವ್ರಿಗೆಲ್ಲರಿಗೂ ಕೂಡ ಜೈಲಿಗೆ ಕಟ್ಟಬೇಕು. ಇಲ್ಲ ಅಂತಂದರೆ ಈ ರಿಟ್ ಪಿಟಿಷನ್ ಹಾಕ್ಕೊಂಡು ಹೋಗಿದ್ದಾನಲ್ವ ಆತನಿಗೆ ಇದುವರೆಗೂ ಕೂಡ ನಾವು ಗಮನಿಸಿರುವಂಥದ್ದು SIT ಅವರು ರಾಜೋಪಚಾರ ಕೊಟ್ಕೊಳ್ತಾನೆ ಆತನ ನಡೆಸ್ಕೊಂಡು ಬಂದಿದ್ದಾರೆ. ಆತ ಸತ್ಯ ಹೇಳಿದ್ದಾನೆ ಅಂತ ನನಗೆ ಅನಿಸ್ತಾ ಇಲ್ಲ. ಇವರು ಎಲ್ಲೆಲ್ಲಿ ಯಾವ ಉಪಚಾರಗಳನ್ನು ಕೊಡಬೇಕಾಗಿತ್ತು ಅದು ನಾವು ಕೊಡಲಿಲ್ಲ ಖಂಡಿತ. ಆ ಸಂದರ್ಭದಲ್ಲಿ ಇನ್ನು ಮೇಲೆ ಆದ್ರೂ ಇನ್ನೊಂದು ಉಪಚಾರ ಇವರು ಪೊಲೀಸ್ನವ್ರು ಇಟ್ಟಿರ್ತಾರಲ್ಲ, ಆ ಉಪಚಾರವನ್ನು ಕೊಟ್ಟರೆ ಅವನು ಬಾಯಿ ಬಿಡಲೇಬೇಕು. ಚಿನ್ನಾಗಿ ಯಾತಕ್ಕೋಸ್ಕರ ಈ ನಾಟಕ ಎಲ್ಲ ಮಾಡಿದ್ದೀನಿ, ಯಾತಕ್ಕೋಸ್ಕರ ಇಷ್ಟೆಲ್ಲ ನಾನು ಎಳೆದಾಡಿದ್ದೀನಿ, ಯಾಕೆ ಒಳಗಡೆ ಹೋಗಿ ವಾಪಸ್ ಹೊರಗಡೆ ಬಂದಾಗ ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡಿದ್ದೇನೆ, ಸ್ಟೇಟ್ಮೆಂಟ್ಗಳನ್ನ ಬದಲಾಯಿಸ್ಕೊಂಡಿದ್ದೀನಿ. ನಿರರ್ಗಳವಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ, ಒತ್ತಡಗಳಿಲ್ಲದೆ ಕೊಟ್ಟಂತಹ ಹೇಳಿಕೆಯನ್ನು ನಾವು ಗಮನಿಸಿದ್ದೀವಿ. ವಾಪಸ್ ಬಂದ ಮೇಲೆ ಅವನು ಅವನ ಮಡದಿಯೂ ಕೂಡ ಬಾಯಿ ಬಡ್ಕೊಳ್ತಾ ಇರೋದನ್ನು ಗಮನಿಸಿದ್ದೀವಿ. ಯಾರೋ ಬೀದಿ ಬದಿಯ ಜನಗಳಿಗೆ, ಬೀದಿ ಬದಿಯಲ್ಲಿ ನಡ್ಕೊಂಡು ಹೋಗೋನಿಗೆ ಅರ್ಥ ಆಗುವಂಥ ಸತ್ಯಗಳು ನಮ್ಮ ಅಧಿಕಾರಿಗಳಿಗೆ ಅರ್ಥ ಆಗದೆ ಹೋಗಿರುವಂಥದ್ದು ಕೂಡ ನಾವು ಗಮನಿಸಿದ್ದೀವಿ. ಇಲ್ಲಿ ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ನೋಡಿ ಮಾಡಿಂದ ಯಾರೋ ನಿರ್ದೇಶನ ಕೊಟ್ಟಿರುವಾಗ, ಇದೊಂದು ಖಾಲಿ ಟ್ರಂಕ್ ಹೊಂದಿರುವಾಗ ಅಧಿಕಾರಿಗಳಾದರೂ ಏನು ಮಾಡೋದು? ಏನೂ ಮಾಡಲಿಕ್ಕಾಗಲ್ಲ. ಇವನ್ನ ಮೀರಿದಂತಹ ಒಂದು ತನಿಖೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದಲ್ಲಿ ನಡೀಬೇಕು. ಮತ್ತು ಒಬ್ಬ ನಿವೃತ್ತ ನ್ಯಾಯಾಧೀಶ ಅದರ ಅದರ ನೇತೃತ್ವವನ್ನು ವಹಿಸಬೇಕು. ಇದನ್ನು ಮೊದಲು ನಾನು ಹೇಳಿದ್ದೆ ಅಲ್ವಾ, ಇದು ಅಧಿಕಾರಿಗಳ ಕೆಲಸ ಆಗಬಾರ್ದು. ಅಧಿಕಾರಿಗಳು ಏನಿದ್ರು ಕೂಡ ಒಬ್ಬ ನಿವೃತ್ತ ನ್ಯಾಯಾಧೀಶ ಹೇಳಿದ ಹಾಗೆ ಅವ್ರ ಗಮನಕ್ಕೆ ತರ್ತಾನೆ ಟ್ರಾನ್ಸ್ಪರೆಂಟಾಗಿ ತನಿಖೆಯನ್ನು ಮಾಡ್ತಾ ಹೋದರೆ ಏನಾದರೂ ಸತ್ಯಾಂಶಗಳು ಬಯಲಿಗೆ ಬರ್ತವೆ. ಇಲ್ಲದಿದ್ದರೆ ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಗೋರಿಯನ್ನು ಕಟ್ತಾರೆ ಅಂತ ಹೇಳೋದನ್ನು ನಾನು ಹೇಳಿದ್ದೇನೆ. ಅದು ಹಂಗಾಗಲಿಕ್ಕೆ ಸುಪ್ರೀಂ ಕೋರ್ಟ್ ಬಿಡಲ್ಲ ಅಂತ ಹೇಳುವಂತಹ ಒಂದು ಭರವಸೆ. ಸಾಕಷ್ಟು ರೋಚಕವಾದ ವಿಚಾರವನ್ನು ಸ್ಟ್ಯಾನ್ಲಿ ಅವರೊಟ್ಟಿಗೆ ಚರ್ಚೆ ಮಾಡ್ತಾ ಬಂದ್ವಿ. ಒಂದು 2-3 ಎಪಿಸೋಡ್ ಕಟ್ ಮಾಡಿ ಈ ಒಂದು ಬ್ರಾಡ್ಕಾಸ್ಟನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಸಾಕಷ್ಟು ಬೇರೆ ಬೇರೆ ವಿಚಾರಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಬಗ್ಗೆ ಮಾತಾಡಿದ್ದೀವಿ, ಮಹೇಶ್ ಶೆಟ್ಟರ್ ಬಗ್ಗೆ ಮಾತಾಡಿದ್ದೀವಿ, ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಈ ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಎಲ್ಲ ಕಮೆಂಟ್ಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕು. ಮತ್ತು DK ಶಿವಕುಮಾರ್ ಅವರು ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅವರ ನಿಲುವೇನಿದೆ, ಆ ಅವರ ನಿಲುವು ಖಂಡಿತವಾಗಿ ಬದಲಾಗ್ತದೆ ಎನ್ನುವಂಥ ಏನೋ ಒಂದು ಸಣ್ಣ ಆಸೆ ನನಗಿದೆ. ಆಗಲ್ಲ ಅಂತ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ. ಅದೇ ಇರೋ ನಂಬಿಕೆ. ಮತ್ತೆಲ್ಲ ಅವರ ರಾಜಕೀಯ ಸಿದ್ಧಾಂತವನ್ನು ನಾನು ತುಂಬ ಇಷ್ಟಪಟ್ಟವನು. ಆದರೆ ಇಲ್ಲಿ ಏನೋ ನನಗೆ ಸ್ವಲ್ಪ ಅವರಲ್ಲಿ ಕಾಣಿಸ್ತಾ ಇದೆ, ಇಷ್ಟ ಆಗ್ತಾ ಇಲ್ಲ. ನೇರವಾಗಿ ಹೇಳ್ತೀನಿ, DK ಶಿವಕುಮಾರ್ ಅವರ ಈ ನಿಲುವು ಇಷ್ಟ ಆಗ್ತಾ ಇಲ್ಲ. ಇಷ್ಟೊತ್ತು ನಮ್ಮೊಂದಿಗೆ ವಿಶೇಷವಾಗಿ ಬಹಳ ಸಮಯ ಕೊಟ್ಟು ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ ಸ್ಟ್ಯಾನ್ಲಿ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.